ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11 ಶ್ಲೋಕ 15. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಶ್ಚ ಸರ್ವಾನುರುಗಾಂಶ್ಚ ದಿವ್ಯಾನ್. ಈ ಶ್ಲೋಕದ ಭಾವಾರ್ಥ: ಅರ್ಜುನನು ವಿಶ್ವದಲ್ಲಿ ಇರುವುದೆಲ್ಲವನ್ನೂ ಕಾಣುತ್ತಾನೆ. ಆದುದರಿಂದ ವಿಶ್ವದ ಪ್ರಥಮ ಜೀವಿಯಾದ ಬ್ರಹ್ಮನನ್ನು ವಿಶ್ವದ ಅಧೋ ಪ್ರದೇಶದಲ್ಲಿ ಗರ್ಭೋದಕಶಾಯಿ ವಿಷ್ಣುವಿಗೆ ಹಾಸಿಗೆಯಾಗಿರುವ ದಿವ್ಯ ಸರ್ಪವನ್ನು ಕಾಣುತ್ತಾನೆ. ಆ ಸರ್ಪಶಯ್ಯೆಗೆ ವಾಸುಕಿ ಎಂದು ಹೆಸರು. ವಾಸುಕಿ ಎನ್ನುವ ಹೆಸರಿನ ಇತರ ಸರ್ಪಗಳೂ ಉಂಟು. ಗರ್ಭೋದಕಶಾಯಿ ವಿಷ್ಣುವಿನಿಂದ ವಿಶ್ವದ ಅತ್ಯುಚ್ಚ ಭಾಗವಾದ ಬ್ರಹ್ಮಲೋಕದವರೆಗೆ ಅರ್ಜುನನು ಕಾಣಬಲ್ಲನು. ಹೀಗೆಂದರೆ ತನ್ನ ರಥದಲ್ಲಿ ಒಂದು ಸ್ಥಳದಲ್ಲಿ ಕುಳಿತಿರುವ ಅರ್ಜುನನು ಆದಿಯಿಂದ ಅಂತ್ಯದವರೆಗೆ ಎಲ್ಲವನ್ನೂ ಕಾಣಲು ಸಾಧ್ಯವಾಗಿತ್ತು. ಇದು ಸಾಧ್ಯವಾದದ್ದು ಪರಮಪ್ರಭುವಾದ ಕೃಷ್ಣನ ಕೃಪೆಯಿಂದ. ಹೇ ದೇವ, ನಿನ್ನ ಶರೀರದಲ್ಲಿ ನಾನೀಗ ಸಮಸ್ತ ದೇವತೆಗಳನ್ನು, ಅನೇಕ ಭೂತಗಳ ಸಮುದಾಯವನ್ನು, ಕಮಲಾಸನದ ಮೇಲೆ ವಿರಾಜಿಸುವ ಬ್ರಹ್ಮನನ್ನು, ಮಹಾದೇವನನ್ನು, ಸಮಸ್ತ ಋಷಿಗಳನ್ನು, ದಿವ್ಯವಾದ ಸಮಸ್ತ ಮೃಗಗಳನ್ನು ನೋಡುತ್ತಿರುವೆನು. ಇದು ಪ್ರತ್ಯಕ್ಷವಾಗಿ ಕಂಡುದು, ಕರುಡು ಕಲ್ಪನೆಯಲ್ಲ. ಆದರೆ ಇದು ಸಾಧ್ಯವಾಗುವುದು ಯೋಗೇಶ್ವರನು ಪೂರ್ಣತ್ವವನ್ನು ಪಡೆದ ಮಹಾಪುರುಷ ಹೃದಯದಿಂದ ದೃಷ್ಟಿ ಪ್ರದಾನ ಮಾಡಿದಾಗ. ಇದು ಸಾಧನಾ ಗಮ್ಯವಾದುದು.